ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಇಂದು ನಾವು ಸಿಂಪಲ್ಲಾಗಿ ಒಂದು ಸರಳ ವಿಧಾನದಿಂದ ಕಣ್ದೃಷ್ಟಿಯನ್ನು ಹೇಗೆ ತೆಗೆದುಹಾಕುವುದು ಎಂದು ತಿಳಿದುಕೊಳ್ಳೋಣ. ನಾವು ಚಿಕ್ಕದಾದ ಒಂದು ನಿಂಬೆಹಣ್ಣಿನಿಂದ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಬಹುದು. ನಾವು ನಿಂಬೆಹಣ್ಣನ್ನು ಗಾಜಿನ ಗ್ಲಾಸಿನಲ್ಲಿ ನೀರಿನ ಜೊತೆಗೆ ನಿಂಬೆಹಣ್ಣನ್ನು ಹಾಕಿ ಹಾಲಿನಲ್ಲಿ ಇಡುವುದರಿಂದ ನಮ್ಮ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಯಾಗಿರಬಹುದು, ಕಣ್ಣಿನ ದೃಷ್ಟಿಯಾಗಿರಬಹುದು, ಅದನ್ನು ತೆಗೆದುಹಾಕಬಹುದು. ಗಾಜಿನ ಗ್ಲಾಸಿನಲ್ಲಿ ನಿಂಬೆಹಣ್ಣು ಮತ್ತು ನೀರನ್ನು ನಾವು ಶನಿವಾರದಂದು ಬದಲಾಯಿಸಬೇಕು. ಈ ಸಿಂಪಲ್ ತಂತ್ರವನ್ನು ನಾವು ಮನೆಯಲ್ಲಿ ಆಗಿರಬಹುದು, ಬಿಸ್ನೆಸ್ ಜಾಗದಲ್ಲಿ ಆಗಿರಬಹುದು, ಆಫೀಸ್ನಲ್ಲಿ ಆಗಿರಬಹುದು, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಬಹುದು, ಎಲ್ಲರಿಗೂ ಕಣ್ಣಿಗೆ ಬೀಳುವ ರೀತಿಯಲ್ಲಿ ಅದನ್ನು ಇರಿಸಬೇಕು. ಪ್ರತಿಯೊಬ್ಬರು ಒಂದು ಕಡೆ ಹೋಗಿ ಅಲ್ಲಿ ಇದ್ದು ಆ ಜಾಗದಲ್ಲಿ ಬರುವುದರಿಂದ ಅಲ್ಲಿ ಒಂದು ಔರಾ ಅನ್ನೋ ಒಂದು ಕ್ರಿಯೇಟ್ ಆಗುತ್ತೆ. ಆ ಔರಾವನ್ನು ನಾವು ಚದುರಿಸುವುದು ಹೇಗೆ? ಆ ಚದುರಿಸುವುದನ್ನು ಸಾಧ್ಯ ಮಾಡುವಂಥ ಒಂದು ಶಕ್ತಿ ಇರುವುದು ನಿಂಬೆಹಣ್ಣಿಗೆ ಮಾತ್ರ. ಸೊ ಲೆಮನ್ ಅನ್ನೋದು ಎಲ್ಲೋ ಕಲರ್ ಆಗಿರಬೇಕು. ಎಲ್ಲೋ ಕಲರ್ ಲೆಮನ್ನ ಮಾತ್ರ ನಾವು ಗಾಜಿನ ಗ್ಲಾಸಿನಲ್ಲಿ ನೀರಿನ ಜೊತೆಗೆ ಹಾಕಬೇಕು. ಆ ನಿಂಬೆಹಣ್ಣು ಕೆಳಗೆ ಹೋಗಿ ಸೆಟಲ್ ಆಗುತ್ತೆ ಗ್ಲಾಸ್ನಲ್ಲಿ. 1-2 ದಿನ ಅದು ಸೆಟಲ್ ಆಗುತ್ತೆ. ಯಾವಾಗ ನಿಂಬೆಹಣ್ಣು ಮೇಲೆ ಬರುತ್ತೋ ಆವಾಗ ಅದು ನೆಗೆಟಿವಿಟಿನ ತೆಗೆದಿದೆ ಅಂತ ಅರ್ಥ. ಆಮೇಲೆ ನೀರಿನ ಕಲರ್ ಒಂದು ಪೇಲ್ ಕಲರ್ಗೆ ಚೇಂಜ್ ಆಗುತ್ತೆ, ಆವಾಗ ಅದು ನೆಗೆಟಿವಿಟಿನ ಎಳ್ಕೊಂಡಿದೆ ಅಂತ ಅರ್ಥ. ಆವಾಗ ನಾವು ಅದನ್ನು ವಾರದಲ್ಲಿ ಒಮ್ಮೆ ಚೇಂಜ್ ಮಾಡಬೇಕಾಗುತ್ತೆ. ಅದು ಶನಿವಾರದೊತ್ತು ಮಾತ್ರ ಚೇಂಜ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಂಗಳವಾರದೊತ್ತು ನಾವು ಅದನ್ನು ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು. ನಿಂಬೆಹಣ್ಣು ಯಾವುದೇ ಕಾರಣಕ್ಕೂ ಗ್ರೀನ್ ಕಲರ್ ಆಗಿರಬಾರ್ದು. ನಿಂಬೆಹಣ್ಣಿನ ಮೇಲೆ ಯಾವುದು ಕಪ್ಪು ಚುಕ್ಕೆ ಇರಬಾರದು. ಅದು ಯೆಲ್ಲೋ ಕಲರ್, ಹಳದಿ ಬಣ್ಣದಲ್ಲಿ ಕ್ಲಿಯರ್ ಆಗಿರಬೇಕು. ಆ ಒಂದು ನಿಂಬೆಹಣ್ಣನ್ನು ಮಾತ್ರ ನಾವು ಬಳಸಬೇಕು. ಈ ಒಂದು ಸಿಂಪಲ್ ಟೆಕ್ನಿಕ್ ಇಲ್ಲ ಒಂದು ಸಿಂಪಲ್ ತಂತ್ರನ ಉಪಯೋಗಿಸ್ಕೊಂಡು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಹೇಗೆ ತೆಗೆದುಹಾಕೋದು ಅಂತ ತಿಳ್ಕೊಂಡ್ರಿ ಅಲ್ವಾ? ಧನ್ಯವಾದಗಳು.